ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಆಹ್, ಇದ್ರಲ್ಲಿ ನಾವು ಮೇನ್ಲಿ ಪ್ರೀ ಡಯಾಬಿಟಿಸ್ ಇಂದ ಡಯಾಬಿಟಿಸ್‌ಗೆ ಆ ಸ್ಟೇಜಿಗೆ ಮೂವ್ ಆಗ್ತಾರಲ್ಲ, ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಈ ವಿಡಿಯೋಲ್ ಬರೋ ಇನ್ಫಾರ್ಮೇಷನ್ನು ತುಂಬಾ ಇಂಪಾರ್ಟೆಂಟು. ದಯವಿಟ್ಟು ಸ್ಕಿಪ್ ಮಾಡ್ದೆ ನೋಡಿ. ಮತ್ತೆ ನೋಡ್ಬೇಕಾದ್ರೆ ಒಂದ್ ಕಡೆ ಕೂತ್ಕೊಂಡು ಅರ್ಥ ಆಗೋ ತರ ನೋಡಿ. ಇದು ನಿಜವಾಗ್ಲೂ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಅದಕ್ಕೋಸ್ಕರ ಅಂಡ್ ಹೈಲಿ ಇನ್ಫಾರ್ಮೇಟಿವ್. ಫಸ್ಟ್ ಆಫ್ ಆಲ್ ಪ್ರೀ ಡಯಾಬಿಟಿಸ್ ಅಂದ್ರೆ ಏನು? ನಿಮ್ ರಕ್ತದಲ್ಲಿ ಶುಗರ್ ಅಂಶ ಇರುತ್ತಲ್ಲ, ಅಂದ್ರೆ ಶುಗರ್‌ದು ಲೆವೆಲ್ಸ್ ಏನಿದೆ, ಅದು 100 ಟು 125 ರೇಂಜ್ ಅಲ್ಲಿ ಇದ್ರೆ, ಅವಾಗ ನೀವು ಪ್ರೀ ಡಯಾಬಿಟಿಕ್ ಆಗಿದ್ದೀರಾ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇದನ್ನ ಐಡೆಂಟಿಫೈ ಮಾಡೋದಕ್ಕೆ ಒನ್ ಆಫ್ ದ ಬೆಸ್ಟ್ ವೇ ಅಂತ ಹೇಳಿದ್ರೆ ಎ1ಸಿ ಅಂತ ಒಂದು ಟೆಸ್ಟ್ ಇದೆ. ಸೊ ಈ ಎ1ಸಿ ಟೆಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆವರೇಜ್ ಅಂದ್ರೆ 3 to 4 ಮಂತ್ಸ್‌ದು ಆವರೇಜ್ ಬ್ಲಡ್ ಶುಗರ್‌ನ ತಗೊಂಡು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಇದು ಮೋರ್ ಅಕ್ಯುರೇಟ್ ಫಾರ್ಮ್ ಆಫ್ ಟೆಸ್ಟಿಂಗ್ ಆಸ್ ಪರ್ ಮೈ ಅನಾಲಿಸಿಸ್. ಆಯ್ತಾ? ಸೊ ಈ ಟೆಸ್ಟಿಂಗ್ ರಿಪೋರ್ಟ್ ಅಲ್ಲಿ ನಿಮ್ಗೆ 5.7 ಇಂದ 6.4% ರೇಂಜ್ ಅಲ್ಲಿ ಬಂತು ಅಂತ ಹೇಳಿದ್ರೆ, ನೀವು ಕನ್ಫರ್ಮ್ ಮಾಡ್ಕೋಬಹುದು ನೀವು ಪ್ರೀ ಡಯಾಬಿಟಿಕ್ ಆಗಿದ್ದೀರಾ ಅಂತ. ಆಮೇಲೆ ಡಯಾಬಿಟಿಕ್ ಅಂತ ಹೇಳಿದ್ರೆ ಏನು? ಡಯಾಬಿಟಿಕ್ ಅಂತ ಹೇಳಿದ್ರೆ ನಿಮ್ಮ ಬ್ಲಡ್ ಅಲ್ಲಿ 126 ಕಿಂತ ಜಾಸ್ತಿ ಸಕ್ಕರೆ ಇದ್ದರೆ, ಎಂಜಿಗಿಂತ ಜಾಸ್ತಿ ಸಕ್ಕರೆ ಇದ್ರೆ, ಅಥವಾ ಎ1ಸಿ ಟೆಸ್ಟ್ ರಿಪೋರ್ಟ್ ಅಲ್ಲಿ 6.5% ಕಿಂತ ಜಾಸ್ತಿ ಬಂದ್ರೆ ನೀವು ಡಯಾಬಿಟಿಕ್ ಆಗಿದ್ದೀರಾ ಅಂತ. ಓಕೆನಾ? ಸೊ ನಿಮ್ಗಿವಾಗ ಆಹ್, ಆನ್ ಅನ್ ಆವರೇಜ್ ಇವಾಗ ನಮ್ ಬ್ಲಡ್ ಅಲ್ಲಿ ಸಕ್ಕರೆ ಅಂಶ ಏನಿರುತ್ತೆ ಅದು 80 ಎಂಜಿ ಇರುತ್ತೆ. ಅಂದ್ರೆ ನಿಮ್ದು ಓವರ್ ಆಲ್ ಬ್ಲಡ್ ಅಲ್ಲಿ ಏನಿರುತ್ತೆ ಅಷ್ಟಿರುತ್ತೆ. ಇದನ್ನ ನಿಮ್ಗೊಂದು ಕಂಪ್ಯಾರಿಸನ್ ಬೇಕು ಅಂತ ಹೇಳಿದ್ರೆ, ಇದು 1 ಟೀ ಸ್ಪೂನ್ ಅಷ್ಟು ಸಕ್ಕರೆ ಅಂತ ನೀವು ತಲೆಯಲ್ಲಿ ಇಟ್ಕೋಬಹುದು. ಆದ್ರೆ ಒಬ್ಬ ಆವರೇಜ್ ಇಂಡಿಯನ್ನು ಪ್ರತಿದಿನ 31 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ಜಸ್ಟ್ ಸಕ್ಕರೆನೇ ತಿಂತಾ ಇದ್ದೀರಾ ನೀವು ಅಂತ ಅಲ್ಲ. ಇವಾಗ ಕಾರ್ಬೋಹೈಡ್ರೇಟ್ಸ್ ತಿಂತಾ ಇರ್ತೀರಾ, ಫ್ಯಾಟ್ ತಿಂತಾ ಇರ್ತೀರಾ. ಅಟ್ ದ ಎಂಡ್ ಆಫ್ ದ ಡೇ ಅದನ್ನೆಲ್ಲ ನಮ್ಮ ಬಾಡಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡ್ಬಿಟ್ಟು ಯೂಸ್ ಮಾಡೋದು. ಬಯಾಲಜಿಲಿ ಎನರ್ಜಿ ಅಥವಾ ಗ್ಲೂಕೋಸ್‌ನ ನಾವು ಸಕ್ಕರೆ ಅಂತ ಡಿನೋಟ್ ಮಾಡ್ತೀವಿ. ಓಕೆನಾ? ಸೊ ಹಾಗಿದ್ರೆ ಇವಾಗ ನನ್ ರಕ್ತದಲ್ಲಿ ಯಾವಾಗ್ಲೂ 1 ಟೇಬಲ್ ಸ್ಪೂನ್ ಸಕ್ಕರೆ ಇರುತ್ತೆ. ಆದ್ರೆ ನಾನ್ ತಿನ್ನೋದು ದಿನಾಗ್ಲೂ 31 ಟೇಬಲ್ ಸ್ಪೂನ್ ಸಕ್ಕರೆ ಅಂತ ಹೇಳಿದ್ರೆ, ನಮ್ ಬಾಡಿ ಹೇಗ್ ಹ್ಯಾಂಡಲ್ ಮಾಡ್ತಾ ಇದೆ ಇದನ್ನ ಅನ್ನೋದು ನಮ್ಗೆ ಒಂದು ಕ್ಯೂರಿಯಾಸಿಟಿ. ಸೊ ಹೇಗ್ ಹ್ಯಾಂಡಲ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇದು ಇನ್ಸುಲಿನ್ ಅನ್ನೋ ಹಾರ್ಮೋನ್ ಇದೆಯಲ್ಲ, ದಿಸ್ ಇಸ್ ವೇರ್ ಎಕ್ಸಾಕ್ಟ್ಲಿ ಇನ್ಸುಲಿನ್ ಕಮ್ಸ್ ಇಂಟು ಪಿಕ್ಚರ್. ಇನ್ಸುಲಿನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಬಾಡಿಲಿ ಸಕ್ಕರೆ ಅಂಶ ಏನಿದೆ ಅದನ್ನ ಕಂಟ್ರೋಲ್ ಮಾಡುತ್ತೆ. ಇನ್ಸುಲಿನ್‌ನ ಸೆಕ್ರೀಟ್ ಮಾಡೋ ಆರ್ಗನ್ನೇ ಪ್ಯಾನ್ಕ್ರಿಯಾಸ್. ಓಕೆನಾ? ಈ ಪ್ಯಾನ್ಕ್ರಿಯಾಸ್ ಆಕ್ಚುಲಿ ಇನ್ಸುಲಿನನ್ನ ಸೆಕ್ರೀಟ್ ಮಾಡೋದು. ಹ್ಮ್. ಇನ್ಸುಲಿನ್ ಏನ್ ಮಾಡತ್ತೆ ಅಂತ ಹೇಳಿದ್ರೆ, ನಮ್ ಬಾಡಿಲಿರೋ ಸಕ್ಕರೆ ಐಟಮ್‌ನ ಅದು ಲಿವರು, ಮಸಲ್ಸು ಇಲ್ಲೆಲ್ಲ ಗ್ಲೈಕೋಜನ್ ಫಾರ್ಮ್ಯಾಟ್ ಅಲ್ಲಿ ಸ್ಟೋರ್ ಮಾಡತ್ತೆ. ಓಕೆನಾ? ಆಮೇಲೆ ಇದು ಫ್ಯಾಟ್ ರೂಪದಲ್ಲೂ ಇದು ಇರುತ್ತೆ. ಆಯ್ತಾ? ಈ ಈ ಹೆಚ್ಚುವರಿ ಸಕ್ಕರೆ ಏನಿದೆ, ಈ ಎಕ್ಸ್‌ಟ್ರಾ ಗ್ಲೂಕೋಸು, ಇದು ಆಕ್ಚುಲಿ ನಮ್ ಬಾಡಿಗೆ ತುಂಬಾ ಕೆಟ್ಟದು. ಏನಕ್ಕೆ? ಇದು ಆಕ್ಸಿಡೇಷನ್ ಅನ್ನೋ ಒಂದು ಪ್ರೋಸೆಸ್ ಅನ್ನ ಟ್ರಿಗರ್ ಮಾಡುತ್ತೆ. ಆಕ್ಸಿಡೇಷನ್ ಅಂದ್ರೆ ಏನು? ಅದು ಹೇಗ್ ವರ್ಕ್ ಆಗುತ್ತೆ? ಆಕ್ಚುಲಿ ಅದೊಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಇದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ನಾನು ಸೆಪರೇಟ್ ವಿಡಿಯೋ ಮಾಡ್ತೀನಿ ಆಕ್ಸಿಡೇಷನ್ ಬಗ್ಗೆ. ಈ ಆಕ್ಸಿಡೇಷನ್ ಇಂದನೇ ನಿಮ್ಗೆ ಆಕ್ಚುಲಿ ಏಜ್ ಆಗೋದು, ಮತ್ತೆ ನಮ್ದು ನರ್ವಸ್ ಸಿಸ್ಟಮ್ ಏನಿದೆ ಅದಕ್ಕೆ ಇಂಪ್ಯಾಕ್ಟ್ ಆಗೋದು ಈ ಆಕ್ಸಿಡೇಷನ್ ಅನ್ನೋ ಪ್ರೋಸೆಸ್ ಇಂದಾನೆ. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಹಾರ್ಟ್ ಅಲ್ಲಿ ಆರ್ಟರೀಸ್ ಅಂತ ಇರುತ್ತೆ. ಆಯ್ತಾ? ಆ ಆರ್ಟರೀಸ್ ಕೂಡ ನೀವು ಟೈಪ್ ಆಫ್ ನರ್ವಸ್ ಸಿಸ್ಟಮ್ ಅಂತಾನೆ ಅನ್ಕೋಬಹುದು. ಆಯ್ತಾ? ಇದ್ರ ಒಳಗಡೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪ್ಲೇಕ್ ಫಾರ್ಮೇಶನ್ ಅದೆಲ್ಲ ಆಗೋದ್ರಿಂದಾನೆ ನಿಮ್ ಹಾರ್ಟ್‌ಗೆ ಸೇಮ್ ಅಮೌಂಟ್ ಆಫ್ ಬ್ಲಡ್ ಪಂಪ್ ಮಾಡ್ಬೇಕಿದ್ರೆ, ಅದು ಇನ್ನ ಜಾಸ್ತಿ ಪ್ರೆಷರ್ ಹಾಕೊಂಡು ಹೋಗ್ಬೇಕು. ಸೊ ಬಿಕಾಸ್ ಆಫ್ ದಟ್ ನಿಮ್ಗೆ ಹಾರ್ಟ್ ಡಿಸೀಸಸ್ಸು, ಬಿ-ಪಿ ಇದೆಲ್ಲ ಜಾಸ್ತಿ ಆಗೋದು. ಆಯ್ತಾ? ಸೊ ಈ ಫ್ಯಾಟ್ ಯಾವ ರೀತಿ ನಮ್ಮ ಬ್ಲಡ್ಡಿಗೆ ಅಥವಾ ನಮ್ಮ ಬಾಡಿಗೆ ಫ್ಯಾಟ್ ಅಲ್ಲ ಗ್ಲೂಕೋಸು. ಸೇಮ್ ಥಿಂಗ್ ಅಪ್ಲೈಸ್ ಟು ಇನ್ಸುಲಿನ್ ಆಸ್ ವೆಲ್. ಇನ್ಸುಲಿನ್ನು ಒಂದು ರೇಂಜ್‌ಗಿಂತ ಜಾಸ್ತಿ ಸೆಕ್ರೀಟ್ ಆದ್ರೆ ನಮ್ಮ ಬಾಡಿಗೆ ಕೆಟ್ಟದು. ಸೊ ಅದಕ್ಕೋಸ್ಕರ ನಮ್ಮ ಬಾಡಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಆಹ್, ದ ಮೊಮೆಂಟ್ ಆಫ್ಟರ್ ಸಮ್ ಟೈಮ್ ಇನ್ಸುಲಿನ್ ಅಮೌಂಟ್ ಜಾಸ್ತಿ ಆಗ್ತಾ ಇರೋಂಗೆ ರೆಸಿಸ್ಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ನ್ಯಾಚುರಲಿ.
ಓಕೆನಾ? ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ನಿಮಗೆ ರಕ್ತದಲ್ಲಿರೋ ಸಕ್ಕರೆನ ಕಡಿಮೆ ಮಾಡ್ಬೇಕಿದ್ರೆ ಪ್ಯಾನ್ಕ್ರಿಯಾಸ್ ಇನ್ಸುಲಿನ್ ಸೆಕ್ರೀಟ್ ಮಾಡಕ್ ಹೋಗುತ್ತೆ. ಆದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಜಾಸ್ತಿ ಸೆಕ್ರೀಟ್ ಮಾಡಲ್ಲ. ಸೊ ಹೀಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನ್ಯಾಚುರಲಿ ನಿಮ್ ಬ್ಲಡ್ ಅಲ್ಲಿರೋ ಶುಗರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೇ ಡಯಾಬಿಟಿಸ್ಗೆ ಮೂಲ ಕಾರಣ. ಆಯ್ತಾ? ಇದು ಒಂದಿನ, 2 ದಿನ ಅದ್ರಲ್ಲಿ ಆಗೋದಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನೀವ್ ಯಾರೋ ಒಂದು 20 ಇಯರ್ಸ್ ಅಲ್ಲಿ ಇರ್ತೀರಾ ಅನ್ಕೊಳ್ಳಿ. 20 ಇಯರ್ಸ್ ಅಲ್ಲಿ ಇರೋರು, ಇವಾಗೇನಪ್ಪ ನಾನು ಹೆಲ್ದಿ ಆಗಿದ್ದೀನಿ, ನಾನು ಏನ್ ಬೇಕಾದ್ರೂ ತಿಂದು ಕರಗಿಸ್ತೀನಿ, ಆ ತರ ಅನ್ಕೊಂಡಿರ್ತೀರಾ. ಹಾಗನ್ಬಿಟ್ಟು ಸುಮ್ನೆ ನಮ್ ಬಾಡಿ ಇಂಪ್ಯಾಕ್ಟ್ ಮಾಡ್ತಾ ಇರೋದಲ್ಲ. ಇದೆಲ್ಲದು ಒಂದೊಂದ್ ಸರಿ ನೀವು ತಿಂತಾ ಇರ್ಬೇಕಾದ್ರೂನು ನಿಮ್ ಬಾಡಿಗೆ ಆಕ್ಚುಲಿ ಹೊಡಿತಾ ಇರ್ತೀರಾ. ಇದು 10 to 15 ಇಯರ್ಸ್ ಪ್ರೋಸೆಸ್. ಈ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಟ್ ಸಮ್ ಪಾಯಿಂಟ್ ನಿಮ್ ಪ್ಯಾನ್ಕ್ರಿಯಾಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಓವರ್ ಯೂಸ್ ಆಗಿ ಅದು ನನ್ ಕೈಯಲ್ಲಿ ಇನ್ನಾಗಲ್ಲ ಅಂತ ಬಿಟ್ಕೊಟ್ಬಿಡುತ್ತೆ. ದ ಮೊಮೆಂಟ್ ಪ್ಯಾನ್ಕ್ರಿಯಾಸ್ ಯಾವಾಗ ಬಿಟ್ಕೊಡುತ್ತೋ, ನಿಮ್ಮ ಬಾಡಿಲಿ ಇನ್ಸುಲಿನ್ ಉತ್ಪಾದನೆ ಅದೇನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇದೇ ಫಸ್ಟ್ ಲೆವೆಲ್ ಪ್ರೀ ಡಯಾಬಿಟಿಕ್ ಆಗೋದಕ್ಕೆ ನಿಮ್ದು ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಅನ್ಕೊಳ್ಳಿ. ಪ್ರೀ ಡಯಾಬಿಟಿಕ್ ಇಂದ ಡಯಾಬಿಟಿಕ್ ಕನ್ವರ್ಟ್ ಆಗ್ಬೇಕಿದ್ರೆ ನೀವು ಜಾಸ್ತಿ ದಿನ ಕಾಯ್ಬೇಕಾಗಿಲ್ಲ. ಅದೊಂಥರ ಫಾಸ್ಟ್ ಪ್ರೊಸೆಸ್. ಫಸ್ಟ್ ಆಕ್ಚುಲಿ 10 to 15 ಇಯರ್ಸ್ ಕಾಯ್ತೀರಾ. ಆಮೇಲೆ ಏನಿದೆ ಅದು ವೆರಿ ಕ್ವಿಕ್. ನಿಮ್ಗೆ ಗೊತ್ತಾಗೋದೇ ಇಲ್ಲ ಯಾವಾಗ ನಿಮ್ಗೆ ಡಯಾಬಿಟಿಸ್ ಬಂದಿದೆ ಅಂತ. ಇಫ್ ಯು ನೋಟಿಸ್ ಮೋಸ್ಟ್ ಆಫ್ ದ ಪೀಪಲ್ ಏನಂತಾರೆ ಅಂತ ಹೇಳಿದ್ರೆ ಡಯಾಬಿಟಿಸ್ ಬಂದಿರೋರು, ನನಗೆ ನಿಜವಾಗ್ಲೂ ಐಡಿಯಾನೇ ಇರ್ಲಿಲ್ಲ ನನಗೆ ಡಯಾಬಿಟಿಸ್ ಇದೆ ಅಂತ. ಇದೊಂದು ಕಾಮನ್ ಸೆಂಟೆನ್ಸ್ ನೀವು ಐಡೆಂಟಿಫೈ ಮಾಡ್ಬೋದು. ಓಕೆನಾ? ಸೊ ಇದಕ್ಕೆ ಇದನ್ನ ಹೇಗ್ ತಡಿಬೋದು ಇವಾಗ? ಅದ್ರ ಬಗ್ಗೆ ಒಂದ್ ಸ್ವಲ್ಪ ಡಿಸ್ಕಸ್ ಮಾಡೋಣ. ನೀವು ತಡಿಬೇಕಿದ್ರೆ ಫಸ್ಟ್ ಸ್ಟೆಪ್ಪು ಕಾರ್ಬೋಹೈಡ್ರೇಟ್ಸು ಮತ್ತೆ ಶುಗರು ಇದನ್ನ ಕಡಿಮೆ ಮಾಡಿ. ಕಾರ್ಬೋಹೈಡ್ರೇಟ್ಸು, ಶುಗರ್ ಅಂದ್ರೆ ಏನು? ಓಕೆನಾ? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇವತ್ತಿನ ದಿನ ನೀವು ಆಚೆ ಕಡೆ ಎನಿ ಒಂದು ಚಿಕ್ಕ ಸಣ್ಣ ಪುಟ್ಟ ಹೋಟೆಲ್ ಅಲ್ಲಿ ನೋಡಿದ್ರು ಜನ ಕ್ಯೂ ನಿಂತಿರ್ತಾರೆ. 4 ಗಂಟೆ ಬಿರಿಯಾನಿ ತಿನ್ನೋದಕ್ಕೆ 3 ಕಿಲೋಮೀಟರ್ ನಿಂತಿರ್ತೀರಾ. ಅದನ್ನೆಲ್ಲ ದಯವಿಟ್ಟು ಅವಾಯ್ಡ್ ಮಾಡಿ. ಇದು ಆಕ್ಚುಲಿ ನಿಮ್ಮ ಬಾಡಿನ ನೀವೇ ಕೊಲೆ ಮಾಡ್ತಾ ಇರ್ತೀರಾ. ಇದನ್ನ ಫಸ್ಟ್ ಲೆವೆಲ್ ಅಲ್ಲಿ ಅವಾಯ್ಡ್ ಮಾಡಿ. ಆಮೇಲೆ ನೀವು ಮನೆಯಲ್ಲಿ ಒಳ್ಳೆ ಫುಡ್ ತಿನ್ನೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ ನೀವ್ ಏನ್ ಮಾಡಿ ಅಂತ ಹೇಳಿದ್ರೆ ಆಚೆ ತಿನ್ನೋದನ್ನೇ ಕಟ್ ಮಾಡಿ. ಮೇನ್ಲಿ ಹೋಟೆಲ್ ಮತ್ತೆ ಬೇಕರಿ. ಗವರ್ಮೆಂಟ್ ಆಕ್ಚುಲಿ ಇದ್ರ ಮೇಲೆ ಒಂದು ಆಕ್ಷನ್ ತಗೋಬೇಕು. ಅದು ಯಾಕೆ ತಗೊಂತಾ ಇಲ್ಲ ಅದು ಗೊತ್ತಿಲ್ಲ. ಅದ್ರ ಬಗ್ಗೆ ಸಪರೇಟ್ ವಿಡಿಯೋ ಮಾಡ್ಬೇಕಷ್ಟೇನೆ ಇನ್ನು. ಆಯ್ತಾ? ಮತ್ತೆ ಇನ್ನೊಂದು ಬೆಸ್ಟ್ ವೇ ಅಂತ ಹೇಳಿದ್ರೆ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್. ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂದ್ರೆ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ಬೇಕಿದ್ರೆ ಒಂದು ಸ್ಪೆಸಿಫಿಕ್ ಟೈಮ್ ವಿಂಡೋಲ್ ಮಾತ್ರ ನೀವು ತಿಂತೀರಾ ಅಷ್ಟೇನೆ. ಓಕೆನಾ? 24 ಅವರ್ಸ್ ಅಲ್ಲಿ ನಾನು ಇದೊಂದು ಸ್ಪೆಸಿಫಿಕ್ 6 ಅವರ್ ವಿಂಡೋ ಈ ತರ ಇಟ್ಕೊಂಡು ಅದನ್ನ ಆ ಟೈಮ್ ವಿಂಡೋಲ್ ಮಾತ್ರ ತಿಂತೀರಾ. ಅದಾದ್ಮೇಲೆ ನೀವು ಏನೂನು ತಿನ್ನಲ್ಲ. ಅದೇ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್. ಅದನ್ನ ಅಭ್ಯಾಸ ಮಾಡೋದ್ರಿಂದ ನೀವು ಪ್ರೀ ಬೈ ಡಯಾಬಿಟಿಕ್ ಆ ಸ್ಟೇಜ್‌ಗೆ ಹೋಗೋದನ್ನ ಕೂಡ ತಡಿಬೋದು. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಈ ಹೋಮ ಐಆರ್ ಅಂತ ಒಂದು ಟೆಸ್ಟ್ ಇದೆ. ಆ ಟೆಸ್ಟ್ ಯೂಶುವಲಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ದು ಇನ್ಸುಲಿನ್ ರೆಸಿಸ್ಟೆನ್ಸ್ ಎಷ್ಟಾಗಿದೆ ಅನ್ನೋದು ಗೊತ್ತಾಗುತ್ತೆ. ಇದು ಆಕ್ಚುಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಎಲ್ಲೆಲ್ಲೋ ಯಾವ್ದ್ಯಾವ್ದಕ್ಕೋ ದುಡ್ಡನ್ನ ಖರ್ಚು ಮಾಡ್ತೀರಾ. ಯಾವ್ದೋ ಒಂದು ಆ್ಯಪಲ್ಲಿ ಇವತ್ತಿನ ಸುಮ್ನೆ ಒಂದ್ ಸ್ವೈಪ್ ಮಾಡಿ ಬುಕ್ ಮಾಡಿದ್ರೆ ನಿಮ್ಗೆ ₹1000 ದುಡ್ಡು ಖರ್ಚಾಗತ್ತೆ. ಸೊ ಇದು ಆಕ್ಚುಲಿ ನಿಮ್ಗೆ ನಿಮ್ ಕರೆಂಟ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಡುತ್ತೆ. ಈ ಟೆಸ್ಟನ್ನ ಮಾಡಿಸ್ಕೊಳ್ಳೋದಕ್ಕೆ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಅದನ್ನ ಆ ಟೆಸ್ಟನ್ನ ಮಾಡ್ಕೊಳ್ಳಿ. ನಿಮ್ಗೊಂದು ಕ್ಲಿಯರ್ ಐಡಿಯಾ ಕೊಡುತ್ತೆ. ಆಯ್ತಾ? ಮತ್ತೆ ನಿಮ್ಗೆ ಕೆಲವು ಸಿಂಪ್ಟಮ್ಸ್ ನಿಮ್ ಬಾಡಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಹೊಟ್ಟೆ ಮುಂದೆ ಬಂದಿರೋದು. ಪ್ರೈಮರಿ ಸಿಂಪ್ಟಮ್ಸ್ ತಲೆಯಲ್ಲಿ ಇಟ್ಕೊಳ್ಳಿ. ಆಮೇಲೆ ರಾತ್ರಿ ಮಲ್ಕೊಂಡಿರ್ಬೇಕಾದ್ರೆ ಮೂತ್ರ ವಿಸರ್ಜನೆ. ನೀವು ಫ್ರೀಕ್ವೆಂಟ್ ಆಗಿ ವಾಶ್‌ರೂಮ್‌ಗೆ ಹೋಗ್ತಾ ಇದ್ರೆ ಅದು ಒನ್ ಆಫ್ ದ ಇಂಡಿಕೇಶನ್. ಆಯ್ತಾ? ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ನಿಮ್ಗೆ ಕ್ರೇವಿಂಗ್ಸ್ ಜಾಸ್ತಿ ಆಗಿರುತ್ತೆ. ಈ ಜಂಕ್ ಫುಡ್ ತಿನ್ಬೇಕು, ಕಾರ್ಬ್ಸ್ ತಿನ್ಬೇಕು ಅಂತ ಕ್ರೇವಿಂಗ್ಸ್ ತುಂಬಾ ಜಾಸ್ತಿ ಆಗಿರುತ್ತೆ. ಸೊ ಅದು ಒನ್ ಆಫ್ ದ ಇಂಡಿಕೇಶನ್ಸ್. ಇದೆಲ್ಲ ಇದನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೊಂಡು ನಿಮ್ಮ ಬಾಡಿನ ನೀವು ಅಬ್ಸರ್ವ್ ಮಾಡ್ಬೇಕು. ಓಕೆನಾ? ಸೊ ಓವರ್ ಆಲ್ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಸಕ್ಕರೆ, ಒಮೆಗಾ 6 ಒಮೆಗಾ 6 ಅಂದ್ರೆ ಏನು? ಇನ್‌ಫ್ಲಮೇಷನ್‌ನ ಜಾಸ್ತಿ ಮಾಡುತ್ತೆ. ಆಯ್ತಾ? ಅಂದ್ರೆ ಫಾರ್ ಎಕ್ಸಾಂಪಲ್ ಸೀಡ್ ಆಯಿಲ್ಸ್ ನಿಮ್ ಮನೇಲಿ ಇವಾಗ ನೀವು ಸನ್‌ಫ್ಲವರ್ ಆಯಿಲ್ ತಿಂತಾ ಇರ್ಬೋದು, ಪಾಮ್ ಆಯಿಲ್ ತಿಂತಾ ಇರ್ಬೋದು. ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲಾ ಕಡೆ ಈ ಪಾಮ್ ಆಯಿಲ್‌ನ ವಿಲನ್ ಮಾಡಿದ್ದಾರೆ. ಆದ್ರೆ ಪಾಮ್ ಆಯಿಲ್ ಒಂದೇ ವಿಲನ್ ಅಲ್ಲ. ನಿಮ್ ಸನ್‌ಫ್ಲವರ್ ಆಯಿಲ್ಲು, ರೈಸ್ ಬ್ರಾಂಡ್ ಆಯಿಲ್ಲು ಅದೆಲ್ಲದೂ ವಿಲನ್ನೇ. ಅದ್ರ ಬದಲು ಏನ್ ಮಾಡಿ ಅಂತ ಹೇಳಿದ್ರೆ ಎ ಟು ಘೀ ಇದೆಯಲ್ಲ ಅದನ್ನ ತಂದಿಟ್ಕೊಳ್ಳಿ. ಅದು ಕಾಸ್ಟ್ಲಿ. ಕಡಿಮೆ ತಿನ್ನಿ. ತಿನ್ಬೇಕಾಗಿರೋದೇ ಅರ್ಧ ಟೇಬಲ್ ಸ್ಪೂನು ಇಷ್ಟೇ ತಿನ್ಬೇಕಾಗಿರೋದು. ಅಷ್ಟನ್ನೇ ತಿನ್ನಿ. ಒಳ್ಳೇದನ್ನ ತಿನ್ನಿ.
ಆಯ್ತಾ? ಆಮೇಲೆ ಎಂ-ಎಸ್-ಟಿ. ಎಂ-ಎಸ್-ಟಿ ಎಲ್ಲಾಕ್ತಾರೆ? ಮನೇಲಿ ಯಾರು ಎಂ-ಎಸ್-ಟಿ ಹಾಕೊಂಡು ತಿನ್ನಲ್ಲ. ಎಂ-ಎಸ್-ಟಿ ತಿನ್ನೋದೇ ಸಿಗೋದೇ ನಿಮ್ಗೆ ಆಚೆ ಕಡೆ ಫುಡ್ಡಲ್ಲಿ. ಸೊ, ಅದನ್ನ ಕಂಪ್ಲೀಟ್ ಆಗಿ ಡಿಸ್ಕನೆಕ್ಟ್ ಮಾಡಿ. ಇದಿಷ್ಟನ್ನ ನೀವು ಫಾಲೋ ಮಾಡೋದ್ರಿಂದ ನೀವು ಪ್ರೀ ಡಯಾಬಿಟಿಕ್ ಸ್ಟೇಜ್ ಏನಿದೆ, ಅವಾಗ್ಲೇನೆ ನೀವು ಆಚೆ ಬರ್ಬೋದು. ಡಯಾಬಿಟಿಸನ್ನ ಕಂಪ್ಲೀಟ್‌ಲಿ ಅವಾಯ್ಡ್ ಮಾಡ್ಬೋದು. ಇಂಡಿಯಾ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅನ್ನೋ ಒಂದು ನೇಮ್ ಪ್ಲೇಟನ್ನ ಎಲ್ಲರೂ ಸೇರಿ ಕಿತ್ತು ಬಿಸಾಕ್ಬೋದು. ಐ ಹೋಪ್ ಈ ಈ ಈ ವಿಡಿಯೋ ನಿಮ್ಗೆಲ್ಲರಿಗೂ ಒಂದು ಇನ್ಫಾರ್ಮೇಟಿವ್ ಆಗಿತ್ತು. ಮತ್ತೆ ಏನೋ ಕಲ್ತ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಹಾಗಿದ್ದಲ್ಲಿ ದಯವಿಟ್ಟು ಆಹ್, ನಮ್ಮ ಚಾನಲ್‌ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ದು ಲೈಕು, ಸಬ್ಸ್ಕ್ರೈಬ್, ಶೇರಿಂದ ಈ ತರ ವಿಡಿಯೋಸ್ ಜಾಸ್ತಿ ಜಾಸ್ತಿ ಮಾಡಕ್ಕೆ ನನಗೂ ತುಂಬಾ ಮೋಟಿವೇಟ್ ಮಾಡುತ್ತೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.